ವಿಶ್ವವಿಖ್ಯಾತ ಹಂಪಿ ಉತ್ಸವದಲ್ಲಿ ವಿಶ್ವವಿಖ್ಯಾತ ಮುಖ್ಯ ಅತಿಥಿಗಳಾಗಿ ಉತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥ ಸಚಿವರು ಆದಂತ ಶ್ರೀ ಎಚ್ ಕೆ ಪಾಟೀಲ್ ಅವರ ಮುಖ್ಯ ಅತಿಥಿಗಳಾಗಿ ವಿಜಯನಗರ ಭಾಗವಹಿಸಿರ್ತಕ್ಕಂಥ ನಿಲ್ಲಿಸಿದೆ ಅವ್ರಿಗೆ ಸಚಿವರು ಆದಂತ ಶ್ರೀ ಎಚ್ ಕೆ ಪಾಟೀಲ್ ಅವರ ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರಿಗೆ ಆದಂತ ಸ್ನೇಹಿತರು ಆದಂತ ಜಮೀರ್ ಅಹಮದ್ ಖಾನ್ ಅವರ ವಿಜಯನಗರ ಜಿಲ್ಲೆಯ ಸಂಸ್ಕೃತಿ ಇಲಾಖೆಯ ಉಸ್ತುವಾರಿ ಸಚಿವರು ಆದಂತ ಸ್ನೇಹಿತರು ಆದಂತ ಜಮೀರ್ ಅಹಮದ್ ಖಾನ್ ಅವರ ಶ್ರೀ ಬೈರ್ತಿ ಸುರೇಶ್ ಅವರ ಮತ್ತು ಸಂಸ್ಕೃತಿ ಇಲಾಖೆಯ ಲೋಕಸಭಾ ಸದಸ್ಯರಾದಂತ ಶ್ರೀ ತುಕಾರಾಮ್ ಅವರ ನಗರ ಲೋಕಸಭಾದಂತ ಶ್ರೀ ಬೈರ್ತಿ ಸುರೇಶ್ ಅವರ ಸದಸ್ಯರಾದಂತ ಲೋಕಸಭಾ ಸದಸ್ಯರಾದಂತ ಅವರ ಶ್ರೀ ತುಕಾರಾಮ್ ಅವರ ನಾಯಕ ನಟ ಕೊಪ್ಪಳ ಲೋಕಸಭಾ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಸದಸ್ಯರಾದಂತ ಶ್ರೀ ರಾಜಶೇಖರ್ ಇಟ್ನಾಳ್ ಸಚಿವರಾದಂತ ಹಾಗೂ ಹಾಲಿ ಶಾಸಕರಾದಂತ ನಾಯಕ ನಟ ಶ್ರೀ ನಾಗೇಂದ್ರ ಅವರ ಡಾಕ್ಟರ್ ಶಿವರಾಜ್ ಕುಮಾರ್ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಮಾಜಿ ಸಚಿವರಾದಂತ ಶ್ರೀ ರೇವಣ್ಣ ಅವರ ಶ್ರೀ ನಾಗೇಂದ್ರ ಅವರ ಸಮಾರಂಭದ ಈ ಉತ್ಸವದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂತ ಶ್ರೀ ಎಚ್ ಆರ್ ಗವಿಯಪ್ಪ ಅವರ ರೇವಣ್ಣ ಅವರ ಈ ಸಮಾರಂಭದ ಶಾಸಕರಾದಂತ ಅಧ್ಯಕ್ಷರು ಸಿರುಗುಪ್ಪ ನಾಗರಾಜ್ ಅವರ ಶಾಸಕರು ಆದಂತ ಬಳ್ಳಾರಿ ಶಾಸಕರಾದಂತ ಗವಿಯಪ್ಪ ಅವರ ಅಗರಿಬೊಮ್ಮನಹಳ್ಳಿ ಶಾಸಕರಾದಂತ ನೇಮಿರಾಜ ನಾಯ್ಕ ಅವರ ಸಿರುಗುಪ್ಪ ಹೂನಡಗಲಿ ನಾಗರಾಜ್ ಅವರ ಕೃಷ್ಣ ನಾಯಕ್ ಅವರ ಬಳ್ಳಾರಿ ಶಾಸಕರಾದಂತ ಭರತರೆಡ್ಡಿ ಅವರ ಡಾಕ್ಟರ್ ಶ್ರೀನಿವಾಸ್ ಅವರ ಅಗರಿಬೊಮ್ಮನಹಳ್ಳಿ ಶಾಸಕರಾದಂತ ನೇಮಿರಾಜ್ ನಾಯ್ಕ ಅವರ ಲತಾ ಮಲ್ಲಿಕಾರ್ಜುನ ಅವರ ಹೂವಿನಡಗಲಿ ಶಾಸಕರಾದಂತ ಕೃಷ್ಣ ನಾಯಕ್ ಅವರ ಮಾಜಿ ಶಾಸಕರಾದಂತ ಭೀಮಾ ನಾಯ್ಕ ಕೂಡ್ಲಿಗಿ ಶಾಸಕರಾದಂತ ಡಾಕ್ಟರ್ ಶ್ರೀನಿವಾಸ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಹರಪನಹಳ್ಳಿ ಶಾಸಕರಾದಂತ ಶ್ರೀ ಶಿವಮೂರ್ತಿ ಲತಾ ಮಲ್ಲಿಕಾರ್ಜುನ ಅವರ ಹೊಸಪೇಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಾಜಿ ಶಾಸಕರಾದಂತ ಭೀಮಾ ನಾಯ್ಕ್ ಅವರ ಶ್ರೀ ಇಮಾಮ್ ಇಲ್ಲಾಜ್ ಅವರ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂತ ವೇದಿಕೆ ಮೇಲಿರ್ತಕ್ಕಂಥ ಶ್ರೀ ಶಿವಮೂರ್ತಿ ಅವರ ಎಲ್ಲ ಹೊಸಪೇಟೆ ನಗರಾಭಿವೃದ್ಧಿ ಗಣ್ಯರೇ ಅಧ್ಯಕ್ಷರಾದಂತ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಅವರ ಭಾಗವಹಿಸಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಆತ್ಮೀಯ ಎಲ್ಲ ಬಂಧುಗಳೇ ಗಣ್ಯರೇ ಯುವಕ ಮಿತ್ರರೇ ಇಲ್ಲಿ ಸುದ್ದಿ ಮಾಧ್ಯಮದ ದೊಡ್ಡ ಸಂಖ್ಯೆಯಲ್ಲಿ ಗೆಳೆಯರೇ ಭಾಗವಹಿಸಿರ್ತಕ್ಕಂಥ ಇವತ್ತು ಆತ್ಮೀಯ ವಿಶ್ವವಿಖ್ಯಾತ ಬಂಧುಗಳೇ ತಾಯಂದಿರೇ ಯುವಕ ಮಿತ್ರರೇ 2000 ಸುದ್ದಿ ಮಾಧ್ಯಮದ 6 ಗೆಳೆಯರೇ ಇದನ್ನ ಅತ್ಯಂತ ಸಂತೋಷದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಹಂಪಿ ಉತ್ಸವ ನಿಮ್ಮೆಲ್ಲರಿಗೂ ಕೂಡ 2000 ಮತ್ತು ರಾಜ್ಯದ ಜನತೆಗೆ 26 ಈ ಹಂಪಿ ಉತ್ಸವದ ಅತ್ಯಂತ ಸಂತೋಷದಿಂದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿ ವರ್ಷ ನಿಮ್ಮೆಲ್ಲರಿಗೂ ಕೂಡ ಹಂಪಿ ಮತ್ತು ರಾಜ್ಯದ ಜನತೆಗೆ ನಡೆಸಿಕೊಂಡು ಬರ್ತಾ ಇದ್ದೀವಿ. ಈ ಹಂಪಿ ಉತ್ಸವದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಹಂಪಿ ಉತ್ಸವವನ್ನ ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಹಂಪಿ ಮಾಡ್ತಕ್ಕಂಥದ್ದು ಈ ಬಾರಿ ನಡೆಸಿಕೊಂಡು ಬರ್ತಾ ಇದ್ದೀವಿ. ಜಮೀರ್ ಅಹಮದ್ ಖಾನ್ ಅವರು ವಿಶೇಷವಾದಂತ ರಾಜ್ಯ ಸರ್ಕಾರವನ್ನು ವಹಿಸಿ ಈ ಸಾರಿ ಇನ್ನೂ ಹೆಚ್ಚು ಹಂಪಿ ಉತ್ಸವವನ್ನು ಮೆರುಗು ಕೊಡ್ತಕ್ಕಂಥ ರೀತಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಅವರಿಗೆ ಈ ಬಾರಿ ಲೋಕಸಭಾ ಸದಸ್ಯರಿಗೆ ಜಮೀರ್ ಮತ್ತು ಎಲ್ಲ ಶಾಸಕ ಮಿತ್ರರಿಗೆ ವಿಶೇಷವಾದಂತ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇನ್ನೂ ಹೆಚ್ಚು ಮೆರುಗು ಕೊಡ್ತಕ್ಕಂಥ ರೀತಿಯಲ್ಲಿ ಹಂಪಿ ಉತ್ಸವವನ್ನು ಆಚರಣೆ ಮಾಡಿದ್ದಾರೆ. ಅವರಿಗೆ ಪ್ರಸ್ತಾಪ ಲೋಕಸಭಾ ಸದಸ್ಯರಿಗೆ ಮತ್ತು ಎಲ್ಲ ಶಾಸಕ ಮಿತ್ರರಿಗೆ ನನ್ನ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಸ್ವಲ್ಪ ದಿನ ಕನ್ನಡ ಹಂಪಿ ಉತ್ಸವ ಇಲಾಖೆಯ ನಡಿಬೇಕಾದ್ರೆ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಅವರು ಮೈಸೂರು ಉತ್ಸವವನ್ನು ಮೈಸೂರಿನಲ್ಲಿ ಪ್ರಕಾಶ್ ಅವರು ನಾವು ದಸರಾ ಉತ್ಸವವನ್ನ ಮಾಡ್ತಾ ಇದ್ದು ಅವರು ಸ್ವಲ್ಪ ದಿನ ಹಂಪಿನಲ್ಲಿ ಯಾಕೆ ಮಾಡಬಾರದು ಅಂತ ಇಲಾಖೆಯ ನನ್ನ ಮುಂದೆ ಸಚಿವರಾಗಿದ್ದರು. ಅವರು ಮೈಸೂರು ಉತ್ಸವವನ್ನು ಮೈಸೂರಿನಲ್ಲಿ ನಾವು ಏನ್ ಹೇಳಿದ್ರು ಕೂಡ ಮಾಡ್ತೀನಿ ಅಂತ ದಸರಾ ಉತ್ಸವವನ್ನ ಮಾಡ್ತಾ ಇದ್ದು ಹಂಪಿ ಉತ್ಸವವನ್ನ ಮಾಡಿದ್ರು. ಹಂಪಿನಲ್ಲಿ ಯಾಕೆ ಮಾಡಬಾರದು ಮತ್ತು ಹಂಪಿ ಉತ್ಸವ ನನ್ನ ಮುಂದೆ ಇಡೀ ಜಗತ್ತಿನ ಜನರನ್ನ ಇಲ್ಲಿಗೆ ಬರಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಆಗ್ತಾ ಇದ್ರೆ ಅದಕ್ಕೆ ಕಾರಣ MP ಪ್ರಕಾಶ್ ರವರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಮಾಡಿದ್ರು. ಬಹುಶಃ MP ಪ್ರಕಾಶ್ ಇವತ್ತು ಹಂಪಿ ಉತ್ಸವ ಇಡೀ ಜಗತ್ತಿನ ಜನರನ್ನ ಇಲ್ಲಿಗೆ ಬರಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಆಗ್ತಾ ಇದ್ರೆ ಮತ್ತೆ ಅದಕ್ಕೆ ಕಾರಣ ಸಾಹಿತ್ಯ MP ಪ್ರಕಾಶ್ ರವರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಚಲನಚಿತ್ರಗಳು ಇದರಲ್ಲಿ ಅಪಾರವಾದಂತ ಆಸಕ್ತಿ ಇದ್ದಂತ ವ್ಯಕ್ತಿ. ಅವರು ಸ್ವತಃ ಸಂಸ್ಕೃತಿ ಭಾಷೆ ಮತ್ತೆ ಸಾಹಿತ್ಯ ನಾಟಕ ಆಚರಣೆ ಮಾಡಲಿಕ್ಕೆ ಬಹಳ ಆಸಕ್ತಿಗಳು ತಗೊಂಡು ಇದರಲ್ಲಿ ಅಪಾರವಾದಂತ ಆಸಕ್ತಿ ಇದ್ದಂತ ವ್ಯಕ್ತಿ. ಈ ಸಂದರ್ಭದಲ್ಲಿ ಹೇಳ್ತಾ ಅವರು ದಿವಂಗತರಾಗಿದ್ದಾರೆ. ಈಗ ಅವರು ಇವತ್ತು ಇಷ್ಟೊಂದು ಜನ ನೀವೆಲ್ಲ ಸೇರಿದಿರಲ್ಲ ಇದಕ್ಕೆ ಕಾರಣ ಮಾಡ್ಲಿಕ್ಕೆ ಬಹಳ ಆಸಕ್ತಿ ಕಾರಣ ಮಾಡಿದ್ರು MP ಪ್ರಕಾಶ್ ರವರು. ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇಷ್ಟೊಂದು ಅದ್ದೂರಿಯಾಗಿ ನಡೀತಾ ಇದ್ರೆ ಈಗ ಇದಕ್ಕೆ ಕಾರಣಕರ್ತರು ಇಷ್ಟೊಂದು ಜನ ನೀವು ಸಚಿವರಾಗಿದ್ದಂತ MP ಪ್ರಕಾಶ್ ರವರು ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಕಾರಣ MP ಪ್ರಕಾಶ್ ರವರು. ಅವರು ಈ ಕರ್ನಾಟಕದಲ್ಲಿ ಇವತ್ತು ಇಷ್ಟೊಂದು ಅದ್ದೂರಿಯಾಗಿ ನಡೀತಾ ಇದ್ರೆ ಅಪರೂಪದ ವ್ಯಕ್ತಿ ಅಂತಕ್ಕಂಥ ಕಾರಣಕರ್ತರು ಈ ಸಂದರ್ಭದಲ್ಲಿ ಸಚಿವರಾಗಿದ್ದಂತ MP ಪ್ರಕಾಶ್ ರವರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಅವರು ನವೆಂಬರ್ ಈ ಜಿಲ್ಲೆನಲ್ಲಿ ಅವರು ಈ ವರ್ಷ ಕರ್ನಾಟಕದಲ್ಲಿ ನವೆಂಬರ್ ಬಹಳ ಅಪರೂಪದ ವ್ಯಕ್ತಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜಿಲ್ಲಾ ಉಸ್ತುವಾರಿ ಸಚಿವ ಅವರು ನವೆಂಬರ್ 2, 3, 4 ವರ್ಷ ಮಾಡ್ತಾ ಇದ್ರು. ಎಲ್ಲರೂ ಕೂಡ ಹೇಳ್ತಾ ಇರೋದು 2, 3 ಇದನ್ನ ನವೆಂಬರ್ 2, 3, 4 ಮಾಡಬೇಕು. ಫೆಬ್ರವರಿ ಸಚಿವರು ಮತ್ತೆ ಲೋಕಸಭೆಯಲ್ಲಿ ಮಾಡೋದು ಬೇಡ ಅಂತಕ್ಕಂಥ ಮಾತುಗಳನ್ನ ಕೂಡ ಹೇಳ್ತಾ ಇರೋದು. ಅದರಿಂದ ಮುಂದಿನ ವರ್ಷದಿಂದ ನವೆಂಬರ್ 2, 3, 4 ಮಾಡಬೇಕು. ನವೆಂಬರ್ ತಿಂಗಳಲ್ಲೇ ಫೆಬ್ರವರಿ ಹಂಪಿ ಉತ್ಸವವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದರಿಂದ ಆಗ್ಬೋದಾ ಮುಂದಿನ ವರ್ಷದಿಂದ ಇದೇ ವರ್ಷ ಮುಂದಿನ ವರ್ಷದಿಂದ ನವೆಂಬರ್ ತಿಂಗಳಲ್ಲೇ ಈ ಹಂಪಿ ಉತ್ಸವವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಆಗ್ಬೋದಾ? ಯಾಕಂತಂದ್ರೆ
ಇದೇ ವರ್ಷ ಫೆಬ್ರವರಿ ತಿಂಗಳಲ್ಲಿ ಪರೀಕ್ಷೆ ಸಮಯ 4-5 ಆ ಪರೀಕ್ಷೆ ಕಾಲ ಆದದ್ರಿಂದ ಇದು ನವೆಂಬರ್ ತಿಂಗಳಲ್ಲೇ ಮಾಡೋದು ಉತ್ತಮ ಅಂತೇಳಿ ನನಗೂ ಅನಿಸುತ್ತದೆ. ಆದ್ರಿಂದ ಇದೇ ವರ್ಷ ಅಂದ್ರೆ 2026ನೇ ವರ್ಷದಲ್ಲೇ ಪರೀಕ್ಷೆ ಸಮಯ ನವೆಂಬರ್ ತಿಂಗಳಲ್ಲಿ ಈ ಉತ್ಸವ ನಡೀತದೆ. ಇದು ನವೆಂಬರ್ ತಿಂಗಳಲ್ಲೇ ಮಾಡೋದು ಉತ್ತಮ ಅಂತೇಳಿ ನನಗೂ ಅನಿಸುತ್ತದೆ. ಆದ್ರಿಂದ ಇದೇ ವರ್ಷ ಅಂದ್ರೆ 2026ನೇ ವರ್ಷದಲ್ಲೇ ನವೆಂಬರ್ ತಿಂಗಳಲ್ಲಿ ಈ ಉತ್ಸವ ನಡೀತದೆ ಅಂತ ಘೋಷಣೆಯನ್ನ ಮಾಡಲಿಕ್ಕೆ ವಿಜಯನಗರ ಆಗ್ಬೋದಾ? ಎಲ್ಲರಿಗೂ ಒಪ್ಪಿನ ಬಹಳ ಅಭಿವೃದ್ಧಿಯನ್ನ ಕಂಡಿತ್ತು ಅಂತಕ್ಕಂಥ ಮಾತುಗಳನ್ನ ನಾವು ಇತಿಹಾಸದಲ್ಲಿ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಈ ಇತಿಹಾಸ ವಿಜಯನಗರ ಎಲ್ರಿಗೂ ಗೊತ್ತಾಗಬೇಕು. ಯಾಕೆ ಬಹಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿವೃದ್ಧಿಯನ್ನ ಕಂಡಿತ್ತು ಏನಪ್ಪ ಅಂತ ಮಾತುಗಳನ್ನ ನಾವು ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯ ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ಗೊತ್ತಾಗಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸದಲ್ಲಿ ಹೇಳ್ತಾರೆ ಏನಪ್ಪ ಅಂತಂದ್ರೆ ಏನೇನು ನಡೆದಿತ್ತು ಹಂಪಿನಲ್ಲಿ ಗೊತ್ತಿಲ್ಲ, ಯಾರ್ಯಾರು ಆಳಿದ್ರು ಮತ್ತೆ ಎಷ್ಟರ ಮಟ್ಟಿಗೆ ಸಂಪದ್ಭರಿತವಾಗಿತ್ತು ಇತಿಹಾಸದಲ್ಲಿ ಅವಶ್ಯ ಅಂತಕ್ಕಂಥ ಏನೇನು ನಡೆದಿತ್ತು ಹಂಪಿನಲ್ಲಿ, ಅದರಿಂದ ಯಾರ್ಯಾರು ಇದನ್ನ ಆಳಿದ್ರು ರಸ್ತೆಗಳನ್ನ ಎಷ್ಟರ ಮಟ್ಟಿಗೆ ಸಂಪದ್ಭರಿತವಾಗಿತ್ತು, ಸೇತುವೆಗಳನ್ನ ಕಟ್ತಕ್ಕಂಥದ್ದು, ಕಟ್ಟಡಗಳನ್ನ ಕಟ್ತಕ್ಕಂಥದ್ದು ತಿಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಸರ್ವತೋಮುಖ ಅಭಿವೃದ್ಧಿ ಅಂತಂದ್ರೆ ಅದರಿಂದ ಅಲ್ಲಿರ್ತಕ್ಕಂಥ ಸಾಹಿತ್ಯ, ಕಲೆ, ಸಂಸ್ಕೃತಿ ಮಾಡ್ತಕ್ಕಂಥದ್ದು, ಚಿತ್ರಗಳನ್ನ ಕಟ್ತಕ್ಕಂಥದ್ದು, ಕಟ್ಟಡಗಳನ್ನ ಕಟ್ತಕ್ಕಂಥದ್ದು ಅಷ್ಟೇ ನಾಟಕ ಅಲ್ಲ. ಇವನ್ನ ಒಂದು ನಾಡಿನ ಎಷ್ಟು ಮಟ್ಟಿಗೆ ಇತ್ತು ಅಂತಕ್ಕಂಥದ್ದು ಸರ್ವತೋಮುಖ ಅಭಿವೃದ್ಧಿ ತೋರಿಸ್ತಕ್ಕಂಥ ಕೆಲಸವನ್ನ ಅಲ್ಲಿ ಮಾಡ್ತಕ್ಕಂಥ ಸಾಹಿತ್ಯ, ಕಲೆ, ಸಂಸ್ಕೃತಿ, ಒಂದು ರಾಜ್ಯ ಅಥವಾ ಒಂದು ನಾಡು ಅಭಿವೃದ್ಧಿಯನ್ನ ನಾಟಕ ಹೊಂದಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ತಿಳ್ಕೊಳ್ಳಿಕ್ಕೆ ಅಂತಕ್ಕಂಥದನ್ನ ಅದರಿಂದ ತೋರಿಸ್ತಕ್ಕಂಥ ನಮ್ಮ ಸರ್ಕಾರನೂ ಕೂಡ ನಮ್ಮ ಸರ್ಕಾರ ಕೂಡ ಸಾಹಿತ್ಯ, ಸಂಸ್ಕೃತಿ, ನಾಡು, ಕಲೆ ಅಭಿವೃದ್ಧಿಯನ್ನ ಹೊಂದಿದೆ ಅಂತಕ್ಕಂಥ ಮಾತುಗಳನ್ನ ಕೆಲವು ಕೂಡ ಹೆಚ್ಚು ಪ್ರೋತ್ಸಾಹವನ್ನ ಕೊಡ್ತಕ್ಕಂಥ ಕೆಲಸವನ್ನು ಅದರಿಂದ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರನೂ ಕೂಡ ವಿಜಯನಗರ ಸಾಹಿತ್ಯ, ಸಂಸ್ಕೃತಿ, ಕಲೆ, ಸಂಪದ್ಭರಿತವಾಗಿದ್ದಂತಹ ನೃತ್ಯ, ಸಂಗೀತ ಇವಕ್ಕೆಲ್ಲವೂ ಕೂಡ ಹೆಚ್ಚು ಪ್ರೋತ್ಸಾಹವನ್ನ ಕೊಡ್ತಕ್ಕಂಥಕ್ಕೆ ಸಾಧ್ಯ ಆಗ್ತದೆ. ನಾವು ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಇದು ಹಂಪಿ ನಗರದ ಬಗ್ಗೆ ಕಾಲದಲ್ಲಿ ಬಹಳ ಸಂಪದ್ಭರಿತವಾಗಿದ್ದಂತ ಬಹಳಷ್ಟು ಲೇಖನಗಳು ಬಂದಿದ್ದಾವೆ. ಆ ಲೇಖನಗಳೆಲ್ಲ ತಾವು ಓದಬೇಕು ಅಂತಕ್ಕಂಥ ಮಾತುಗಳನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಬಗ್ಗೆ ಅಬ್ದುಲ್ ರಜಾ ಹಂಪಿ ನಗರದ ಬಗ್ಗೆ ಒಬ್ಬ ಬರೀತಾನೆ. ಇದ್ರ ಬಗ್ಗೆ ಬಹಳಷ್ಟು ಲೇಖನಗಳು ಬಂದಿದ್ದಾವೆ. ನಗರ ಆ ಲೇಖನಗಳೆಲ್ಲ ತಾವು ಓದಬೇಕು ಅಂತಕ್ಕಂಥ ಮಾತುಗಳನ್ನ ಬಹಳ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಅಂತ್ಯವಾದೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ ಮಾತುಗಳು ಬಹಳ ಶ್ರೀಮಂತಿಕೆಯಿಂದ ಕೂಡಿತ್ತು. ಅದರಿಂದ ನಮ್ಮ ಸಮಾಜದಲ್ಲಿ ಅಬ್ದುಲ್ ಅಸಮಾನತೆ ಇದೆ, ಪ್ರವಾಸಿಗನೊಬ್ಬ ಬಡತನ ಇದೆ, ಇದನ್ನ ಬರೀತನ ಇದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಉನ್ನತ ಜಾತಿಗಳಿದ್ದಾವೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಮ್ಮ ಸಮಾಜದಲ್ಲಿ ಹೋರಾಡಿಸ್ತಕ್ಕಂಥದ್ದೇ ಅಸಮಾನತೆ ಇದೆ, ಅತ್ಯಂತ ಅವಶ್ಯ. ಈಗ ಬಡತನ ಹೇಳಿದ್ರು, ಸಿರಿತನ ಇದೆ. ಒಂದು ವೇಳೆ ನಮ್ಗೆ ಇಂಥ ಸಂವಿಧಾನ, ಉನ್ನತ ಜಾತಿಗಳಿದ್ದಾವೆ ಮತ್ತೆ ಕೆಳ ಜಾತಿಗಳಿದ್ದಾವೆ, ಇದನ್ನೆಲ್ಲ ಹೋಗಲಾಡಿಸ್ತಕ್ಕಂಥದ್ದೇ ಅತ್ಯಂತ ಅವಶ್ಯ. ನೀವು ಕೂಡ ಒಂದು ಹೇಳಿದ್ರು, ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ವೇಳೆ ನಮ್ಗೆ ಇಂಥ ಸಂವಿಧಾನವನ್ನು ಸಮಾನ ಇದ್ರೆ
ಅವಕಾಶ ಸಮಾನ ಅವಕಾಶ ಸಿಗ್ತಕ್ಕಂಥದ್ದೇ ಅತ್ಯಂತ ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನೀವು ಕೂಡ ಒಂದು ಇದರಲ್ಲಿ ಯಾಕಂದ್ರೆ ಸಮಾನತೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೋಗ್ಬೇಕಾದ್ರೆ ಎಲ್ಲರೂ ಸಮಾನತೆ ಬರಬೇಕಾದ್ರೆ ಅವಕಾಶ ಸಮಾನ ಅವಕಾಶ ಸಮಾನತೆ ತೊಡದಾಗ್ತಕ್ಕಂಥ ಕೆಲಸವನ್ನ ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಮಾಡಿದಾಗ ಮಾತ್ರ ಹೋಗ್ಬೇಕಾದ್ರೆ ನಾವು ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೋಗ್ಬೇಕಾದ್ರೆ ಹೋದ್ರೆ ಸಮಾನತೆ ಬರಬೇಕಾದ್ರೆ ಮಾತುಗಳನ್ನ ಸಮಾಜದಲ್ಲಿ ಅನೇಕ ಐತಿಹಾಸಿಕ ತೊಡದಾಟನೆಗಳಿಂದ ಕೆಲಸವನ್ನ ಮಾಡಬೇಕು. ಚಾರಿತ್ರಿಕ ಘಟನೆಗಳಿಂದ ಮಾಡಿದಾಗ ಮಾತ್ರ ಅಸಮಾನತೆ ಇದೆ ಅಂತಕ್ಕಂಥದ್ದನ್ನ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾನು 2013 ಮುಖ್ಯಮಂತ್ರಿ ಆಗಿರುವಾಗ ಐತಿಹಾಸಿಕ ಮತ್ತೆ 2ನೇ ಬಾರಿ ಮುಖ್ಯಮಂತ್ರಿ ಆಗಿರುವಾಗ 2000 ಚಾರಿತ್ರಿಕ ಘಟನೆಗಳಿಂದ ನಮ್ಮ ಮುಖ್ಯಮಂತ್ರಿ ಆಗಿರುವಾಗ ಇದೆ ಅಂತಕ್ಕಂಥದ್ದನ್ನ ಕಾರ್ಯಕ್ರಮಗಳನ್ನ ತಂದಿರ್ತಕ್ಕಂಥದ್ದಕ್ಕೋಸ್ಕರ ಅಸಮಾನತೆಯನ್ನು ಹೋಗಲಾಡಿಸಬೇಕು. 2013 ಅಸಮಾನತೆ ಹೋಗದೆ ಹೋದ್ರೆ ಜಾತಿ ವ್ಯವಸ್ಥೆ 2ನೇ ಬಾರಿ ಮುಖ್ಯಮಂತ್ರಿ ಆಗಿರುವಾಗ 2020 ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ಮತ್ತೆ ಮುಖ್ಯಮಂತ್ರಿ ಹೋಗಿ ಎಲ್ಲರೂ ಕೂಡ ಸಮಾನ ಅವಕಾಶಗಳು ತಂದಿರ್ತಕ್ಕಂಥ ವ್ಯವಸ್ಥೆ ಅಸಮಾನತೆ ಯಾರಿಗೆ ಬಂದಾಗ ಮಾತ್ರ ನಾವು ಅಸಮಾನತೆ ಹೋಗದೆ ಹೋದ್ರೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ಹೋಗಿ ನಾವು ಎಲ್ಲರೂ ಕೂಡ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ವ್ಯವಸ್ಥೆ ಯಾರಿಗೆ ಬಂದಾಗ ಮಾತ್ರ ನಾವು ಮುಖ್ಯಮಂತ್ರಿ ಆಗಿರುವಾಗ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಮಾತುಗಳನ್ನ ಕೆಲಸವನ್ನ ಮಾಡಲು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಅದರಿಂದ 2023 ಮತ್ತೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಅನೇಕ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡುವಾಗ ನಮ್ಮ ಸರ್ಕಾರ ಎಲ್ಲ ಕಾರ್ಯಕ್ರಮಗಳು ಅನೇಕ ಭಾಗ್ಯಗಳನ್ನ ಅಸಮಾನತೆಯನ್ನು ತೆಗೆದುಹಾಕಬೇಕು ಅಂತಕ್ಕಂಥದ್ದು. ಆಮೇಲೆ 2023 ಮತ್ತೆ ನಾವು ಅಧಿಕಾರ ಸ್ವಾತಂತ್ರ್ಯ ಬಂದರೆ ಸಾಲದು, ಅನೇಕ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಕೊಡ್ತಕ್ಕಂಥ ಕೆಲಸ ಸಾಲದು. ಜೊತೆಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಕೂಡ ಇರಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಹೇಳ್ತಾ ಇದ್ರು ಬಂದ್ರೆ ಸಾಲದು. ಎಲ್ಲಿವರೆಗೆ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಎಲ್ಲ ಜನರಿಗೂ ಕೂಡ ಜೊತೆಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಕೂಡ ಇರಬೇಕು ಅಲ್ಲಿವರೆಗೆ ಮಾತುಗಳನ್ನ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದದ್ದು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾ ಇರ್ತಕ್ಕಂಥ ಮಾತುಗಳನ್ನ ಎಲ್ಲಿವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಜನರಿಗೂ ಸಾರಿ ಆರ್ಥಿಕ ಸಾಮಾಜಿಕ ಹೇಳಿದ್ದಾರೆ ಅಂತ ಶಕ್ತಿ ಬರೋದಿಲ್ವೋ ಅಲ್ಲಿವರೆಗೆ ನಮಗೆ ಸ್ವಾತಂತ್ರ್ಯ ಬಂದದ್ದು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾಟೀಲ್ ಅನೇಕ ಸಾರಿ ಮತ್ತೆ ಸಮಾಜದಲ್ಲಿ ಹೇಳಿದ್ದಾರೆ ಅಂತ ಯೋಜನೆಗಳು ಶಕ್ತಿ ಯೋಜನೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಲಕ್ಷ್ಮಿ ಯೋಜನೆ ಗ್ಯಾರಂಟಿ ಯೋಜನೆಗಳನ್ನ ಮಾಡಿದ ಜ್ಯೋತಿ ಯೋಜನೆ ಅನ್ನಭಾಗ್ಯ ಯುವ ನಿಧಿ ಇವತ್ತು ಈಗಾಗಲೇ ಎಚ್ ಕೆ ಪಾಟೀಲ್ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ. ಗ್ಯಾರಂಟಿ ಯೋಜನೆಗಳು ಶಕ್ತಿ ಯೋಜನೆ ಒಂದು ಕುಟುಂಬಕ್ಕೆ ಸುಮಾರು ಲಕ್ಷ್ಮಿ ಯೋಜನೆ 4,500 ರೂಪಾಯಿ ಒಂದು ತಿಂಗಳಿಗೆ ಸಿಗ್ತದೆ ಅಂತಂದ್ರೆ ಹೀಗೆ ನಿಮಗೆ ಇವೆಲ್ಲ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನ ಹೆಚ್ಚು ಮಾಡತಕ್ಕಂಥ ಕೆಲಸವನ್ನ ಮಾಡ್ತದೆ. ಮತ್ತೆ ಉಳಿತಾಯ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅವ್ರ ಮಕ್ಕಳಿಗೆ 4,500 ರೂಪಾಯಿ ಒಂದು ತಿಂಗಳಿಗೆ ಸಿಗ್ತದೆ ಅಂತಂದ್ರೆ ಅವರ ಭವಿಷ್ಯ ನಿಧಿಯನ್ನ ನಿಮಗೆ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೆಚ್ಚು ಮಾಡತಕ್ಕಂಥ ಕೆಲಸವನ್ನ ಮಾಡ್ತದೆ. ಇದರಿಂದ ಉಳಿತಾಯ ಕೂಡ ಮಾಡ್ಲಿಕ್ಕೆ ಸಾಧ್ಯ. ಸಾಮಾಜಿಕವಾಗಿ ಶಕ್ತಿ ಬಂದ್ರೆ ಆರೋಗ್ಯ ಶಿಕ್ಷಣ ಸಬಲತೆ ಬಂದ್ರೆ ಅವರ ಭವಿಷ್ಯ ನಿಧಿಯನ್ನು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೂ ಅನೇಕ ವರ್ಷಗಳ ಕಾಲ ಜಾತಿ ವ್ಯವಸ್ಥೆ ಹೋಗಲ್ಲ ಅಂತಕ್ಕಂಥ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಿದೆ ಅಂತಕ್ಕಂಥದ್ದು ಭಾವನೆ. ಯಾಕಂತಂದ್ರೆ ಸಬಲತೆ ಬಂದ್ರೆ ಅದು ಬಸವಣ್ಣನವರು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. 150 ವರ್ಷಗಳ ಹಿಂದೆ ಹೇಳಿದ್ರು ಇನ್ನೂ ಅನೇಕ ವರ್ಷಗಳ ಕಾಲ ಜಾತಿ ವ್ಯವಸ್ಥೆ ಸಮಾಜ ನಿರ್ಮಾಣ ಆಗ್ಬೇಕು, ಮಾತುಗಳನ್ನ ವರ್ಗ ಹೋಗ್ಬೇಕು ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಭಾವನೆ. ಯಾಕಂತಂದ್ರೆ ಅವರು ಹೇಳಿದ್ರು ಇವತ್ತಿನವರೆಗೂ ಕೂಡ ಬಸವಣ್ಣವರು ಜಾತಿ ಇನ್ನೂ ಕೂಡ 150 ವರ್ಷಗಳ ಹಿಂದೆ ಹೇಳಿದ್ರು ಜಾತಿ ಹೋಗ್ಬೇಕು ಸಾಧ್ಯ ಆಗ್ತದೆ.
ಸಮ ಸಮಾಜ ನಿರ್ಮಾಣ ಆಗ್ಬೇಕು, ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಆರ್ಥಿಕ ಸ್ವಾತಂತ್ರ್ಯ ಸಿಗ್ಬೇಕು, ಸಾಮಾಜಿಕ ಸ್ವಾತಂತ್ರ್ಯ ಹೇಳಿದ್ರು, ರಾಜಕೀಯ ಸ್ವಾತಂತ್ರ್ಯ ಸಿಗ್ಬೇಕು, ಜಾತಿ ಸಿಕ್ಕಿದಾಗ ಮಾತ್ರ ಇದೇ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಉತ್ಸವಗಳನ್ನು ನಾವು ಯಾಕೆ ಮಾಡ್ತಾ ಇದೀವಿ ಅಂತ, ಅದರಿಂದ ಜಾತಿ ಹೋಗ್ಬೇಕಾದ್ರೆ ಆರ್ಥಿಕ ಸ್ವಾತಂತ್ರ್ಯ ಸಿಗ್ಬೇಕು, ಸಾಮಾಜಿಕ ಸ್ವಾತಂತ್ರ್ಯ ಸಿಗ್ಬೇಕು, ಚಾಲುಕ್ಯ ಸ್ವಾತಂತ್ರ್ಯ ಸಿಗ್ಬೇಕು. ಆಮೇಲೆ ಇದು ಸಿಕ್ಕಿದಾಗ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಉತ್ಸವಗಳನ್ನು ನಾವು ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ, ಕಿತ್ತೂರು ಉತ್ಸವ, ಅನೇಕ ಉತ್ಸವಗಳನ್ನು ನಾವು ಮಾಡ್ತಾ ಇದ್ದೀವಿ. ಆನೆಗುಂದಿ ಉತ್ಸವ, ಕನಕ ಉತ್ಸವ, ಬನವಾಸಿ ಉತ್ಸವ, ಚಾಲುಕ್ಯರ ಉತ್ಸವ, ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಉತ್ಸವ. ಇವೆಲ್ಲ ಉತ್ಸವಗಳನ್ನ ಯಾಕೆ ಮಾಡ್ತಾ ಇದ್ದೀವಿ? ಆನೆಗುಂದಿ ಉತ್ಸವ ನಮ್ಮ ನಾಡಿನ ಸಾಹಿತ್ಯ, ಬನವಾಸಿ ಸಂಸ್ಕೃತಿ, ಕಲೆ, ಕ್ರೀಡೆ ಇವೆಲ್ಲ ಕೂಡ ಜನರಿಗೆ ಗೊತ್ತಾಗಬೇಕು. ಹಿಂದೆ ಹೆಂಗಿತ್ತು, ಈಗ ಹೆಂಗಿದೆ. ಕರಾವಳಿ ಉತ್ಸವ, ಆ ಪರಂಪರೆಯೆಲ್ಲ ಉತ್ಸವಗಳನ್ನ ಯಾಕೆ ಮಾಡ್ತಾ ಇದೀವೋ ಇಲ್ವೋ ಅಂತಕ್ಕಂಥ ನಮ್ಮ ನಾಡಿನ ಅತ್ಯಂತ ಮುಖ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇವೆಲ್ಲ ಕೂಡ ಜನರಿಗೆ ಗೊತ್ತಾಗಬೇಕು. ಇತಿಹಾಸ ಇದೆಯಲ್ಲ, ಹಿಂದೆ ಹೆಂಗಿತ್ತು, ಈಗ ಇತಿಹಾಸದಲ್ಲಿ ಇದ್ದಂತ ಕಲೆ, ಸಂಸ್ಕೃತಿ, ಸಾಹಿತ್ಯ, ಪರಂಪರೆಯನ್ನು ಅದನ್ನ ಕೆಲಸವನ್ನ ಮಾಡ್ತಾ ಇದೀವೋ ಇಲ್ವೋ ಅಂತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ. ಮುಖ್ಯ ಅಂತಕ್ಕಂಥ ಹೇಳಲಿಕ್ಕೆ